ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸೀತಾರಾಮ ನಟಿ ಮೇಘನಾ ಶಂಕರಪ್ಪರವರು ಮೊದಲ ವಿವಾಹ ವಾರ್ಷಿಕೋತ್ಸವವನ್ನು ವಿಯೆಟ್ನಾದಲ್ಲಿ ಆಚರಿಸಿದ್ದಾರೆ. ಹೇಗೆಲ್ಲ ಆಚರಿಸಿದ್ದಾರೆ ನೋಡೋಣ ಬನ್ನಿ. ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಿಯ ಪಾತ್ರ ಮಾಡಿದ ನಟಿ ಮೇಘನಾ ಶಂಕರಪ್ಪರವರು ತಮ್ಮ ಬಬ್ಲಿ ನೇಚರ್ ಮೂಲಕವೇ ಜನಪ್ರಿಯತೆ ಪಡೆದಿದ್ದಾರೆ. ಪೋಷಕ ಪಾತ್ರ ಮಾಡಿದ್ರು ನಟಿಗೆ ಪ್ರಿಯ ಪಾತ್ರ ಅಪಾರ ಪ್ರೀತಿ ಅಭಿಮಾನಿಗಳ ಕೊಡುಗೆ ನೀಡಿದೆ. ನಾಯಕಿಗಿಂತಲೂ ವೀಕ್ಷಕರು ಪ್ರಿಯಾಳನ್ನು ಹೆಚ್ಚು ಇಷ್ಟಪಡುತ್ತಿದ್ದರು. ಈ ಪಾತ್ರವನ್ನ ಜೀವಿಸಿದ್ದು ಮೇಘನಾ ಶಂಕರಪ್ಪ. ನಿಜ ಹೇಳ್ಬೇಕು ಅಂದ್ರೆ ಪ್ರಿಯಾಗೂ ಮೇಘನಾಗೂ ಹೆಚ್ಚು ವ್ಯತ್ಯಾಸವಿಲ್ಲ. ಹೀಗಾಗಿ ಪಾತ್ರ ಪೋಷಣೆಯನ್ನ ಅದ್ಭುತವಾಗಿ ಮಾಡಿದ್ದರು ಮೇಘನಾರವರು. ಸೀರಿಯಲ್ ಮುಕ್ತಾಯವಾಗ್ತಿದ್ದಂತೆ ಆಸೆ ಮಣೆ ಏರಿದ್ದರು ನಟಿ. ಸದ್ಯ ಮ್ಯಾರಿಡ್ ಲೈಫ್ ನ ಎಂಜಾಯ್ ಮಾಡುತ್ತಿದ್ದಾರೆ. ಕಾಲೇಜು ದಿನಗಳಲ್ಲಿ ಆಕಸ್ಮಿಕವಾಗಿ ನಿರೂಪಣೆಯತ್ತ ಮುಖ ಮಾಡಿದ ದುಂಡು ಮುಗದ ಚೆಲುವೆ ಮೇಘನಾರವರು ಅನುಬಂಧ ಅವಾರ್ಡ್ಸ್ ನ ರೆಡ್ ಕಾರ್ಪೆಟ್ ಹೋಸ್ಟ್ ಆಗಿ ಗುರುತಿಸಿಕೊಂಡರು. ನಂತರ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿ ಕಿನ್ನರಿಗೆ ಅವಕಾಶ ಸಿಕ್ಕಿತು. ಇದರಲ್ಲಿ ನಟ ಕಿರಣ್ ರಾಜ್ ಅವರ ಮೊದಲ ಪತ್ನಿ ನಿತ್ಯ ಪಾತ್ರವನ್ನ ಮಾಡಿದ್ದರು. ಅಲ್ಲಿಂದ ಲಾಂಗ್ ಗ್ಯಾಪ್ ತೆಗೆದುಕೊಂಡ ಮೇಘನಾ ಮತ್ತೆ ಬಣ್ಣ ಹಚ್ಚಿದ್ದು ಜಿ ಕನ್ನಡ ವಾಹಿನಿಯ ಸೀತಾರಾಮ ಧಾರಾವಾಹಿಗೆ. ಇದರಲ್ಲಿ ಬಿಂದಾಸ್ ಹುಡುಗಿ ಪ್ರಿಯಾ ಪಾತ್ರದ ಮೂಲಕ ವೀಕ್ಷಕರ ಮನ ಗೆದ್ದಿದ್ದರು. ನಂತರ ಪ್ರಿಯಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ಸೆಲೆಬ್ರಿಟಿ ಡ್ಯಾನ್ಸ್ ಸ್ಪರ್ಧಿಯಾಗಿ ಭಾಗಿಯಾಗಿದ್ದರು. ಮಾಡಿದ್ದು ಕೆಲವು ಧಾರಾವಾಹಿ ಆದರೂ ಬಹುಬೇಗ ಜನರ ಪ್ರೀತಿ ಗಳಿಸಿದ್ದಾರೆ. ಮೇಘನಾ ಶಂಕರಪ್ಪ ಅವರು ಮೂಲತಃ ಬೆಣ್ಣೆನಗರಿ ದಾವಣಗೆರೆಯವರು. ಓದಿದ್ದು ಬೆಳೆದಿದ್ದು ಈಗ ನೆಲೆ ನಿಂತಿರೋದೆಲ್ಲ ಬೆಂಗಳೂರಿನಲ್ಲೇ. ಜಯನಗರ ಬಸವನಗುಡಿ ಮೇಘನಾ ಅವರ ಅಡ್ಡ ಅಂತಾನೆ ಹೇಳ್ಬೋದು. ಪಕ್ಕ ಸೌತ್ ಬೆಂಗಳೂರು ಗರ್ಲ್ ಅಂತಾನೆ ಹೇಳ್ಬೋದು. ಕಳೆದ ವರ್ಷ ಸಪ್ತಪದಿ ತುಳಿದಿದ್ದ ನಟಿ ಮೇಘನಾ ಸದ್ಯ ಮೊದಲ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ಕಳೆದ ವರ್ಷ ಫೆಬ್ರವರಿ 9ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ನಟಿ ಮೇಘನಾರವರು. ಇವರದು ಪಕ್ಕಾ ಗುರು ಹಿರಿಯರು ನಿಶ್ಚಯಿಸಿ ಮಾಡಿರುವ ಮದುವೆ. ಬೆಂಗಳೂರಿನ IT ಉದ್ಯೋಗಿ ಜಯಂತ್ ಅವರನ್ನ ವಿವಾಹವಾಗಿದ್ದರು ನಟಿ ಮೇಘನಾರವರು. ಫೆಬ್ರವರಿ 9ಕ್ಕೆ ಮದುವೆಯಾಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ಇದರ ಪ್ರಯುಕ್ತ ವಿಯೆಟ್ನಾಂ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ಸುಂದರ ತಾಣಗಳಲ್ಲಿ ಫೋಟೋ ಕ್ಲಿಕ್ಕಿಸಿದ್ದಾರೆ. ಪಟಪಟ ಅಂತ ಪಟಾಕಿ ರೀತಿ ಸಿಡಿಯೋ ಎನರ್ಜೆಟಿಕ್ ನಟಿ ಮೇಘನಾ. ಪತಿ ಅಂಗಲ ತುಂಬಾ ಸೈಲೆಂಟ್ ವ್ಯಕ್ತಿತ್ವದವರು. ಮೇಘನಾ ಟ್ರಾವೆಲ್ ಮಾಡೋದು ಅಂದರೆ ಪಂಚಪ್ರಾಣ. ಪತಿ ಜಯಂತ್ಗೆ ಸುತ್ತೋದು ಅಂದ್ರೆ ಅಷ್ಟಕ್ಕಷ್ಟೇ ಅಂತೆ. ಆದರೂ ಪತ್ನಿಗೋಸ್ಕರ ಆಗಾಗ ವಿದೇಶಕ್ಕೆ ಹಾರುತ್ತಾರೆ. ಈಗಾಗಲೇ ಸ್ವಿಟ್ಜರ್ಲ್ಯಾಂಡ್, ಲಂಡನ್, ಇಟಲಿ, ಮುಂಬೈ ಸೇರಿದಂತೆ ದೇಶ ವಿದೇಶ ಸುತ್ತುತ್ತಿದ್ದಾರೆ. ಈಗ ವಿಯೆಟ್ನಾಂ ಎಕ್ಸ್ಪ್ಲೋರ್ ಮಾಡುತ್ತಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.